Hi, welcome to my kitchen. ಹಾಯ್ ಫ್ರೆಂಡ್ಸ್, ಇವತ್ತು ಚಾಕ್ಲೇಟ್ ಕೇಕ್ಗೆ ಹೇಗೆ ಐಸಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು 1 kg ಸ್ಪಾಂಜ್ ಕೇಕ್ಗೆ ಐಸಿಂಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 250 ml ಕಪ್ಪಿಂದ ಕ್ರೀಮ್ ತೊಗೋತಾ ಇದ್ದೀನಿ. ಅಂದರೆ 1/4 ಲೀಟರಷ್ಟು ಕ್ರೀಮ್ ತೊಗೋತಾ ಇದ್ದೀನಿ. ಜಾಸ್ತಿ ಬೇಕು ಕ್ರೀಮು ಜಾಸ್ತಿ ತಿಂತೀನಿ ಅನ್ನೋರು ಇನ್ನೊಂಚೂರು ಹೆಚ್ಚಾಗಿ ತೊಗೋಬೋದು, ಒಂದು 50 ml. ನಾವು ಕ್ರೀಮ್ ಸ್ವಲ್ಪ ಕಮ್ಮಿ ಬಳಸೋದ್ರಿಂದ ನಾನು 250 ತೊಗೋತಾ ಇದ್ದೀನಿ. ಇದನ್ನು ನಾನು 800 ವಾಟ್ ಬೀಟರಿಂದ ಕ್ರೀಮ್ನ ಬೀಟ್ ಮಾಡ್ಕೊತಾ ಇದ್ದೀನಿ. ಸೊ 300ಕ್ಕಿಂತ ಹೆಚ್ಚಿನ ವಾಟ್ ಇರೋವಂಥ ಬೀಟರಿಂದ ಬೀಟ್ ಮಾಡಿ ನಾನು 2 ಸ್ಪೂನ್ ಕೊಕ್ಕೋ ಪೌಡರು, 4 ಸ್ಪೂನು ಐಸಿಂಗ್ ಶುಗರು ಹಾಕ್ಕೊಂಡು ಬೀಟ್ ಮಾಡ್ಕೊತಾ ಇದ್ದೀನಿ. ಚಾಕ್ಲೇಟ್ ಫ್ಲೇವರ್ ಆಗಿರೋದ್ರಿಂದ ಕೊಕ್ಕೋ ಪೌಡರ್ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ 300 ವಾಟ್ಗಿಂತ ಕಮ್ಮಿ ಇರೋ ಬೀಟ್ರಲ್ಲಿ ಬೀಟ್ ಮಾಡ್ಕೋಬೇಡಿ, ಯಾಕೆಂದರೆ ಕ್ರೀಮ್ ಮೆಲ್ಟ್ ಆಗಿಬಿಡುತ್ತೆ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋಸ್ ನಿಮಗೆ ಬರುತ್ತೆ. ಆಮೇಲೆ ಇದು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಹೀಗೆ ಈಸಿಯಾಗಿ ಹೇಳ್ಕೊಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೀಟ್ ಮಾಡಿ ಪ್ಯಾಚುಲರಲ್ಲಿ ಕ್ರೀಮ್ನ ಎಲ್ಲ ಒಂದು ಕಡೆ ತೊಗೊಂಡು ಇದು ಉಲ್ಟ ಮಾಡಿ, ಕ್ರೀಮ್ ಬೀಳಲಿಲ್ಲ ಅಂದರೆ ಇದು ಕ್ರೀಮ್ ನೀಟಾಗಿ ಬೀಟ್ ಆಗಿದೆ ಅಂತ. ಕ್ರೀಮಿಂದ ಸ್ವಲ್ಪ ಜಾರಿದ್ರು ಕೂಡ ಇನ್ನೊಂದು 2 ನಿಮಿಷ ಬೀಟ್ ಮಾಡ್ಕೊಳ್ಳಿ. ಸೊ ನಂದೇನು ಜಾರ್ತಾ ಇರಲಿಲ್ಲ, ಸ್ಟಿಫ್ ಆಗಿತ್ತು. ಈಗ ಅದನ್ನು ನಾನು ಪೈಪಿಂಗ್ ಬ್ಯಾಗ್ಗೆ ಎಲ್ಲ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಒಂದು ಸ್ಟೀಲ್ ಬಟ್ಲಿಗಾದ್ರೂ ಶಿಫ್ಟ್ ಮಾಡ್ಕೋಬೋದು. ನಾನು ಬಟ್ಲು ಮತ್ತು ಪೈಪಿಂಗ್ ಬ್ಯಾಗ್ ಯಾಕೆ ಅಂದ್ಬಿಟ್ಟು ಡೈರೆಕ್ಟ್ ಪೈಪಿಂಗ್ ಬ್ಯಾಗ್ಗೆ ಹಾಕೋತಾ ಇದ್ದೀನಿ. ಇದನ್ನು ನಾವು ಫ್ರಿಜ್ಜು ಅಂದರೆ ಐಸ್ ಮಾಡ್ತೀವಲ್ಲ, ಆ ಫ್ರಿಜ್ಜಲ್ಲಿ ನಾವು ಒಂದು 1/2 ಅವರಾದ್ರೂ ಇಟ್ಬಿಡಬೇಕು. ಆಮೇಲೆ ಈಗ ನಾನು ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ಚಾಕ್ಲೇಟ್ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ಚಾಕ್ಲೇಟ್ ಹಾಕಿ ಮಾಡ್ತಾಯಿದ್ದೀನಿ. ನಾನು ಇದು 400 ಗ್ರಾಮಿನ ಚಾಕ್ಲೇಟು. ನಾನು ಒಂದು ಪಟ್ಟಿ ಮಾತ್ರ ತೊಗೋತಾ ಇದ್ದೀನಿ. ಅಂದರೆ 100 ಗ್ರಾಮಷ್ಟು ತೊಗೋತಾ ಇದ್ದೀನಿ ಚಾಕ್ಲೇಟು. 100 ಗ್ರಾಮ್ಗೆ ಒಂದು 20 ಗ್ರಾಮಷ್ಟು ಇದು ಐಸಿಂಗ್ ಕ್ರೀಮ್ನ ಹಾಕಬೇಕು. ಆಮೇಲೆ ಅದೊಂಚೂರು ಮೆಲ್ಟ್ ಆದಮೇಲೆ ಒಂದು 1/4 ಸ್ಪೂನಷ್ಟು ಬೆಣ್ಣೆ, ಅಂದರೆ ತುಪ್ಪ ಅಲ್ಲ, ಬೆಣ್ಣೆ ಅಂದರೆ ಕಾಯಿಸಿರೋ ಬೆಣ್ಣೆ ಹಾಕ್ಬಿಟ್ಟು ಈ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳಿ. ಬೆಣ್ಣೆ ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಅದು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಶೈನ್ ಬರುತ್ತೆ ಅಂತ ಹಾಕ್ಕೊಳ್ತೀವಿ ಅಷ್ಟೇ, ಇಲ್ಲಾಂದರೆ ಅಷ್ಟು ಶೈನ್ ಬರಲ್ಲ. ನಾನು ಏನು ಸ್ಪಾಂಜ್ ಮಾಡ್ಕೊಂಡಿದ್ದೋ ಅದನ್ನು 3 ಇದಾಗಿ ಮಾಡ್ಕೋತೀನಿ. ಸೊ ಚಾಕುಲಿ ಕಟ್ ಮಾಡೋದ್ರಿಂದ ಸ್ವಲ್ಪ ಕ್ರಾಸು ಬರುತ್ತೆ. ಸೊ ನಂದು ಹಂಗೆ ಆಯಿತು. ನೀವು ಚಾಕುಲಿ ಜಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ದಾರದಲ್ಲಿ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಇದು ನನ್ನ ಮಗಳು ಅವ್ರ ಫ್ರೆಂಡ್ಸ್ಗೆ ಅಂತ ಮಾಡಿಸ್ಕೊತಾ ಇದ್ದ ಕೇಕ್ ಇದು. ನಾನು ಫಸ್ಟು ಇದು ಶುಗರ್ ಸಿರಪ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಲೇಯರ್ ಕ್ರೀಮ್ ಹಾಕ್ತಾಯಿದ್ದೀನಿ. ಶುಗರ್ ಸಿರಪ್ಗೆ ನಾನೇನು ಚಾಕ್ಲೇಟು ಮತ್ತು ಸಕ್ಕರೆ, ನೀರು ಇಷ್ಟನ್ನು ಬೆರೆಸಿದ್ದೀನಿ. ಆಮೇಲೆ ನಾವೇನು ಮೆಲ್ಟ್ ಮಾಡಿದ್ವಲ್ಲ ಆ ಚಾಕ್ಲೇಟ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಲೇಯರ್ ಇಕ್ಕೋತಾ ಇದ್ದೀವಿ. ಅದಕ್ಕೂ ಸೇಮ್ ಚಾಕ್ಲೇಟ್ಸ್ ಇದು ಶುಗರ್ ಸಿರಪ್ ಹಾಕ್ಕೊಂಡು ಇನ್ನೊಂದು ಲೇಯರ್ ಕ್ರೀಮ್ ಹಾಕ್ಕೊಂಡು ಸೇಮ್ ಕೆಳಗಡೆ ಏನು ಮಾಡಿದ್ವೋ ಹಂಗೆ ಮತ್ತೆ ಚಾಕ್ಲೇಟ್ನ ಮೆಲ್ಟ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮೇಲೆ ಇನ್ನೊಂದು ಸ್ಪಾಂಜ್ ಇಟ್ಕೊಳ್ಳಿ. ಸೊ 2 ಸ್ಪಾಂಜು ಇಟ್ಕೊಂಡು ಮೇಲೆ ಸ್ಪಾಂಜ್ ಕೂಡ ಹಾಗೆ ಒಟ್ಟು 3 ಸ್ಪಾಂಜ್ಗೂ ನಾನು ಇದೇ ಥರ ಮಾಡ್ಕೊತೀನಿ. ಇದು ಮೇಲ್ಗಡೆ ಬರಬೇಕಾಗಿತ್ತು, ಮಿಕ್ಸರ್ ಕ್ರೀಮ್ ಹಚ್ಬಿಟ್ಟಿದ್ದೆ. ಆಮೇಲೆ ತೆಗೆದ್ಬಿಟ್ಟು ಮಧ್ಯದ ಇಕ್ಬಿಟ್ಟು ಆಮೇಲೆ ಮೇಲ್ಗಡೆದ ಇಟ್ಕೊಂಡೆ. ಯಾವತ್ತೂ ಕೆಳಗಡೆ ಲೇಯರ್ನ ಮೇಲ್ಗಡೆಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಮೇಲ್ಗಡೆ ಇರುತ್ತಲ್ಲ, ಇಲ್ಲ ಕೆಳಗಡೆ ಇಲ್ಲ ಮಧ್ಯಕ್ಕೆ ಅದನ್ನು ಶಿಫ್ಟ್ ಮಾಡಿ. ನಾನು ಸಾಮಾನ್ಯ ಮಧ್ಯಕ್ಕೆ ಹಾಕೋದು. ಇದು ಕ್ರಮ್ ಕೋಟ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಸತಿ. ಒಂದು 1/2 ಅವರ್ ಫ್ರಿಜ್ಜಿಗೆ ಇಟ್ಬಿಟ್ಟು ಈಗ ತಗೊಂಡು ಮತ್ತೆ ನಾನು ನೀಟಾಗಿ ಐಸಿಂಗ್ ಮಾಡ್ಕೊತಾ ಇದ್ದೀನಿ. ಪೈಪಿಂಗ್ ಬ್ಯಾಗಿಂದ ಹಚ್ಕೊಳ್ಳೋದು ನೀಟಾಗಿ ಕ್ರೀಮ್ ಬರುತ್ತೆ. ಇಲ್ಲ ನಾವು ಡೈರೆಕ್ಟಾಗೂ ಹಂಗೆ ಹಾಕೋಬೋದು.
ಬಟ್ ಅಷ್ಟು ನೀಟಾಗಿ ಬರಲ್ಲ. ನನಗೆ ಈ ಪೈಪಿಂಗ್ ಬ್ಯಾಗಿಂದನೇ ಹಾಕೊಳ್ಳೋದು ತುಂಬ ಈಸಿ ಅನಿಸುತ್ತೆ. ಆಮೇಲೆ ಒಂದು ಸ್ಕ್ರ್ಯಾಪರಿಂದ ನೀಟಾಗಿ ಐಸಿಂಗ್ ಮಾಡ್ಕೋಬೇಕು. ಈಗ ಈಗೊಂದು ಕೋಮ್ ತಗೊಂಡು ನಾನು ಗೀಟ್ ಗೀಟ್ ಬರೋ ಥರ ಡಿಸೈನ್ ಕೊಟ್ಕೋತಾ ಇದ್ದೀನಿ. ಆಮೇಲೆ ನಾನು ಸ್ಟಾರ್ ನೋಸಲಲ್ಲಿ ಪಟ್ಟಿ ಮಾಡ್ಕೋತಾ ಇದ್ದೀನಿ ಕೆಳಗಡೆ. ಬಾರ್ಡ್ರ್ ಕಟ್ಕೊಂಡು ಫಸ್ಟು ಕೆಳಗಡೆ ಬಾರ್ಡ್ರ್ ಕಟ್ಕೊಳ್ಳಿ. ಆಮೇಲೆ ಈ ಬಾರ್ಡ್ರ್ ಕಟ್ಕೊಳ್ಳೋಕ್ಕೂ ಮುಂಚೆನೇ ಸೈಡಲ್ಲೆಲ್ಲ ಚಾಕ್ಲೇಟ್ನ ಮೆಲ್ಟ್ ಮಾಡಿರ್ತೀವಲ್ಲ, ಅದು ಸ್ವಲ್ಪ ಲೈನ್ ಲೈನ್ ಬರೋಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮರ್ತುಬಿಟ್ಟೆ, ತುಂಬ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ, ಮನೆಗೂ ಒಂದು ಚಿಕ್ಕದು ಮಾಡ್ಕೊತಾ ಇದ್ನಲ್ಲ, ಸೊ ತುಂಬ ಲೇಟಾಗಿತ್ತು. ಅದರಿಂದ ಮರ್ತುಬಿಟ್ಟು ಫಸ್ಟ್ ನಾನು ಇದು ಮಾಡಿಕೊಂಡೆ. ಅದೇ ಸ್ಟಾರ್ ನೋಸಲಲ್ಲಿ ಮೇಲ್ಗಡೆನೂ ಕೂಡ ಬಾರ್ಡ್ರ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇದೆಲ್ಲ ಬಾರ್ಡ್ರ್ ಆದಮೇಲೆ ನಾವು ಏನು ಚಾಕ್ಲೇಟ್ ಮೆಲ್ಟ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಸೈಡಲ್ಲೆಲ್ಲ ಡ್ರಿಪ್ಸಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಡ್ರಿಪ್ಸಿಂಗ್ ಮಾಡಾದಮೇಲೆ ಸ್ಪ್ರಿಂಕಲಿಂದ ಡೆಕೋರೇಷನ್ ಮಾಡಿದರೆ ಸೊ ಚಾಕ್ಲೇಟ್ ಕೇಕು ಮುಗಿಯುತ್ತೆ. ಏನು ಸ್ಪ್ರಿಂಕಲ್ ಇಲ್ಲ ಅಂದರೆ ನಡೆಯುತ್ತೆ, ಬಟ್ ನನ್ನ ಹತ್ರ ಇತ್ತಲ್ಲ ನಾನು ಬಳಸ್ಕೊಂಡೆ. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.